ಆ ಕಿಡ್ನಿ ತೆಗೆದು ಒಂದು 10-15 ವರ್ಷ 14 ವರ್ಷ ಆಗಿತ್ತು. ಅದು ಕಿಡ್ನಿ ಪ್ರಾಬ್ಲಮಿಂದ ಮೂಳೆಗೆ ಎಫೆಕ್ಟ್ ಆಗಿದೆ ಅಂತ ನಮಗೆ ಹೇಳಿದ್ದಲ್ಲಿ ಹಾಸ್ಪಿಟ್ಲಲ್ಲಿ. ನೋವು, ವಾಂತಿ, ಅದು ಸೈಡ್ ಎಫೆಕ್ಟ್ಗಳು ಭಯಂಕರ ಆಗ್ತಿತ್ತು. ಕಾಯಿಲೆಗಿಂತ ಅದು ನೋಡೋಕ್ಕೆ ಬೇಜಾರಾಗ್ತಿತ್ತು. ಅಷ್ಟು ಬಾಯೆಲ್ಲ ಇನ್ಫೆಕ್ಷನ್ ಆಗೋದು, ಸುಸ್ತು, ಸೋಲು, ಓಡಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನಮಗೆ ಆನ್ಲೈನಾಗ ಯಾರೋ ಮೊಬೈಲಲ್ಲಿ ನೋಡಿ ಹೇಳಿದ್ಮೇಲೆ ಇಲ್ಲಿಗೆ ಬಂದಿದ್ದೀವಿ. ಈಗ ಒಂದು 3 ತಿಂಗಳಿಂದ ತಗೊಂಡಿದ್ದೀವಿ ಟ್ರೀಟ್ಮೆಂಟು. ಚೆನ್ನಾಗಿದ್ದಾರೆ, ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಆರೋಗ್ಯವಾಗಿದ್ದಾರೆ, ತೂಕನೂ ಜಾಸ್ತಿ ಆಗಿದೆ, ಸುಸ್ತು ಸೋಲು ಏನಿಲ್ಲ ಅಂತಿದ್ದಾರೆ, ಚೆನ್ನಾಗಿದ್ದಾರೆ. ನಮಸ್ತೆ, ಸುಧಾ, ನಮ್ಮ ಕಡೂರು ಪೇಷಂಟು. ನಮ್ಮ ಅಪ್ಪಾಜಿ ಗೋಪಾಲಪ್ಪ, ಅವ್ರಿಗೆ 70 ಆಗಿದೆ. ಅವರಿಗೆ ಈಗ ಒಂದು ಕಿಡ್ನಿಯಿಂದ ಆಪರೇಷನ್ ಮಾಡಿಸಿದ್ದು. ಅದ್ರದ್ದು ಪ್ರಾಬ್ಲಮ್ ಇಂದ ಈಗ ಮೂಳೆ ಕ್ಯಾನ್ಸರ್ ತರ ಆಗಿತ್ತು. ಅದು 10 ವರ್ಷ ಆರಾಮಾಗಿದ್ರು. ಆಮೇಲೆ ಅದು ನೋವು ಬರಕ್ ಸ್ಟಾರ್ಟ್ ಆಗಿ ಈ ಮದ್ದಿದ್ ಮೂಳೆ ಇದೆಯಲ್ಲ, ಅದು ಉಬ್ಬಕ್ ಸ್ಟಾರ್ಟ್ ಆಯ್ತು. ಅದು ಗೊತ್ತಿಲ್ದಲೆ ಎಲ್ಲ ಕಡೆಗಳು ತೋರಿಸಿ ಇದ್ ಮಾಡೋಷ್ಟೊತ್ತಿಗೆ ಅದಲ್ಲೇ 4ನೇ ಸ್ಟೇಜ್ ಆಗಿತ್ತು. ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾರೆ ಅಲ್ಲೊಂದು ಹಾಸ್ಪಿಟ್ಲಲ್ಲಿ ಹೇಳಿದ್ರು, ಶಿವಮೊಗ್ಗದಲ್ಲಿ ಅಂತ. ಅಲ್ಲಿ ಎಲ್ಲ ಟೆಸ್ಟ್ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಬಂದ್ಮೇಲೆ ಕನ್ಫರ್ಮ್ ಆಯ್ತು. ಅಲ್ಲೇ ಟ್ರೀಟ್ಮೆಂಟ್ ತಗೊಂತಿದ್ದು ಸರ್. 2 ವರ್ಷ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಅಲ್ಲೂ ಸರಿಯಾಗ್ಲಿಲ್ಲ, ವಾಯ್ಸ್ ಬ್ರೇಕ್ ಆಗೋದು, ಊಟ ಸೇರ್ತಿರ್ಲಿಲ್ಲ, ಎಲ್ಲ ಇದಾಗ್ತಿತ್ತು. ವೀಕ್ ಆದ್ರು, ಮತ್ತೆ ವಾಯ್ಸ್ ಪೂರ್ತಿ ಹೋಗೇ ಬಿಡ್ತು, ವಾಯ್ಸೇ ಬರ್ತಿರ್ಲಿಲ್ಲ. ಅಲ್ಲೊಂದ್ ಸ್ವಲ್ಪ ದಿನ, ಅಲ್ಲೊಂದ್ 2 ವರ್ಷ ತಗೊಂಡು ಚೆನ್ನಾಗಿದ್ರು. ಆಮೇಲೆ ಮತ್ತೆ ಅದನ್ನ ಬಿಟ್ಟು ಚೆನ್ನಾಗಿದ್ದೀನಿ ಸುಮ್ನೆ ಆದ್ರು, ಮತ್ತೆ ಅದು ಸ್ಟಾರ್ಟ್ ಆಗ್ಬಿಡ್ತು ನೋವು ಎಲ್ಲನ. ಆಮೇಲೆ ಮತ್ತೀಗ 1 ವರ್ಷ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮಲ್ನಾಡ್ ಹಾಸ್ಪಿಟ್ಲಿಗೆ ಹೋಗಿತ್ತು ಅಲ್ಲಿ. ಇಲ್ಲಿ ನಮಗೆ ಆನ್ಲೈನಾಗ ಯಾರೋ ಮೊಬೈಲಲ್ಲಿ ನೋಡಿ ಹೇಳಿದ್ಮೇಲೆ ಇಲ್ಲಿಗೆ ಬಂದಿದ್ದೀವಿ. ಈಗ ಒಂದು 3 ತಿಂಗಳಿಂದ ತಗೊಂಡಿದ್ದೀವಿ ಟ್ರೀಟ್ಮೆಂಟು. ಚೆನ್ನಾಗಿದ್ದಾರೆ, ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಆರೋಗ್ಯವಾಗಿದ್ದಾರೆ, ತೂಕನೂ ಜಾಸ್ತಿ ಆಗಿದೆ, ಸುಸ್ತು ಸೋಲು ಏನಿಲ್ಲ ಅಂತಿದ್ದಾರೆ, ಚೆನ್ನಾಗಿದ್ದಾರೆ. ಅವ್ರಿಗೀಗ ಒಂದು 5 ವರ್ಷ ಆಯ್ತು ಕಾಣಿಸ್ಕೊಂಡು. ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಗಿ ಈಗ 5 ವರ್ಷ ಆಯ್ತು. ಆಪರೇಷನ್ ಮಾಡ್ಸಿಲ್ಲ, ಕೀಮೋನು ಅವರಿಗೆ 1 ಕಿಡ್ನಿ ಇರೋದ್ರಿಂದ ಮಾಡ್ಲಿಲ್ಲ. ರೇಡಿಯೇಷನ್ ಒಂದು ಮಾಡಿಸಿದ್ದು, ಟ್ರೀಟ್ಮೆಂಟ್ ತಗೊಂತಿದ್ದು, ಮಾತ್ರೆ ಮೆಡಿಸನ್ ಕೊಡ್ತಿದ್ರು. ಅದನ್ನ ತಡೆಗಟ್ಟಕ್ ಅಷ್ಟೇ ಮಾಡಿದ್ದು. ನೋವು, ವಾಂತಿ, ಅದು ಸೈಡ್ ಎಫೆಕ್ಟ್ಗಳು ಭಯಂಕರ ಆಗ್ತಿತ್ತು. ಕಾಯಿಲೆಗಿಂತ ಅದ್ ನೋಡಕ್ಕೆ ಬೇಜಾರಾಗ್ತಿತ್ತು. ಅಷ್ಟು ನೋವು, ಅದು ಊಟನೇ ಸೇರ್ತಿರ್ಲಿಲ್ಲ ಅವರಿಗೆ. ಬಾಯೆಲ್ಲ ಇನ್ಫೆಕ್ಷನ್ ಆಗೋದು, ಸುಸ್ತು, ಸೋಲು, ಓಡಾಡಕ್ ಆಗ್ತಿರ್ಲಿಲ್ಲ. ಈ ಮನುಷ್ಯನ ತರಾನೇ ಇರಲ್ಲ, ಅವ್ರೊಂಥರ ಚೇಂಜ್ ಆಗ್ಬಿಡುತ್ತೆ ಬಾಡಿ ಎಲ್ಲನ. ಹಂಗಾಗಿ ಅದು ಬೇಡ ಅಂತ ನಾವು ಈಗ ಈ ಟ್ರೀಟ್ಮೆಂಟಿಗೆ ಬಂದಿದೀವಿ. ಚೆನ್ನಾಗಾಗಿದ್ದಾರೆ, ತಗಂತೀವಿ, ಮುಂದುವರಿಸ್ತೀವಿ. ಅವ್ರಿಗೆ ಏನೇನು ಮಾಡಿಲ್ಲ, ಸ್ಮೋಕ್ ಇಲ್ಲ, ಕುಡ್ದಿಲ್ಲ, ಬಾಯಿಗೆ ಏನು ಹಾಕಿಲ್ಲ, ಏನೇನು ಮಾಡಿಲ್ಲ ಅವರು. ಅದು ಕಿಡ್ನಿ ಪ್ರಾಬ್ಲಮ್ ಇಂದ ಮೂಳೆಗೆ ಎಫೆಕ್ಟ್ ಆಗಿದೆ ಅಂತ ನಮ್ಗೆ ಹೇಳಿದ್ದಲ್ಲಿ ಹಾಸ್ಪಿಟ್ಲಿಗೆ. 1 ಕಿಡ್ನಿ ಫೇಲ್ ಆಗಿತ್ತಲ್ಲ, ಅದನ್ನ ಆಪರೇಷನ್ ಮಾಡಿ ತೆಗೆದ್ಮೇಲೆ ಕಿಡ್ನಿಯಿಂದ ಅದು ಮೂಳೆಗೆ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ದು. ಆ ಕಿಡ್ನಿ ತೆಗ್ದು ಒಂದು 15 ವರ್ಷ 14 ವರ್ಷ ಆಗಿತ್ತು. ಈಗ ತಗೊಂಡೋದ್ರೆ 2ನೇದು. ಅದಕ್ಕೆ ಅವರು ಇದೇ ತಗೋಣ, ಇಲ್ಲೇ ಚೆನ್ನಾಗಾಗುತ್ತೆ ಅಂತ ಬಂದಿದ್ದಾರೆ. ಚೆನ್ನಾಗಾಗುತ್ತೆ ಇಲ್ಲಿ ಬಂದ್ರೆ ಅಂತ ಹೇಳ್ತೀನಿ. ಎಲ್ಲರಿಗೂ ಬರ್ಲಿ, ಪಾಪ ಆರೋಗ್ಯ ಎಲ್ಲರಿಗೂ ಸಿಗ್ಬೇಕಲ್ಲ, ಎಲ್ಲರಿಗೂ ಒಳ್ಳೇದಾಗ್ಬೇಕಲ್ಲ. ಥ್ಯಾಂಕ್ ಯು ಸರ್.